1 ಅವರ್ ಆದ್ಮೇಲೆ ಮೂವ್ ಆಗ್ತಾ ಇದೆ ಗಾಡಿ. ಯಾವಾಗ್ಲೂ ಬೆಳಗ್ಗೆ ಟೈಮ್ ಬಂದ್ಬಿಡ್ತಿದ್ದ, ಡೈರೆಕ್ಟ್ ಆಗಿ ಹೋಗ್ತಿದ್ವಿ. ಇಲ್ಲೇನಾ? ಓ ಮೈ ಗಾಡ್, ಇಲ್ಲೇನೆ ತಿಂತಾ ಇದಲ್ಲ ಅದು ನೋಡು. ಆ ಬೆಟ್ಟ ಅಲ್ಲಿ, ಇಲ್ಲಿ ಮೇಲೆ ಫುಲ್ಲು 2 ವೀಲರ್ಸು. ಸನ್ರೈಸ್ ಆಗೋ ಪ್ಲೇಸ್ ರೀಚ್ ಆಗಿದ್ದೀವಿ. ಈ ಸೀಸನಲ್ಲಿ ಚೆನ್ನಾಗಿರುತ್ತೆ, ನವೆಂಬರ್ ಡಿಸೆಂಬರಲ್ಲಿ. ಸೊ ಫೈನಲಿ ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್. ಶುಭ ಮುಂಜಾನೆ. ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವ್ ಯೂಟ್ಯೂಬ್ ಚಾನಲ್. ಮತ್ತು ನಾವು ನಂದಿ ಹಿಲ್ಸ್ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಅಂದರೆ ಸನ್ರೈಸ್ ನೋಡೋಣ ಅಂದ್ಬಿಟ್ಟು. ಈ ಸೀಸನಲ್ಲಿ ಚೆನ್ನಾಗಿರುತ್ತೆ, ನವೆಂಬರ್ ಡಿಸೆಂಬರಲ್ಲಿ ಸನ್ರೈಸು ಮತ್ತು ಏನದು ಫಾಗು ಅದೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಟೈಮ್ ಬಂದು 3:23 ಆಗಿದೆ. ಸೊ ಬೆಳಗ್ಗೆನೇ ಹೊರಟಿದ್ದೀವಿ ಸನ್ರೈಸ್ ನೋಡೋದಕ್ಕೆ. ಎದ್ದು ಫುಲ್ಲು ನಿದ್ದೆಲಿದ್ದಾನೆ, ಆದರೂ ಅವನಿಗೆ ಖುಷಿ. ಹೇಳಿ. ಸೊ ಇವಾಗ ಹೊರಟಿದ್ದೀವಿ. 1 ಅವರ್ ತೋರಿಸ್ತಾ ಇದೆ ಇಲ್ಲಿಂದ, ನಮ್ಮ ಮನೆಯಿಂದ ನಂದಿ ಹಿಲ್ಸ್ಗೆ. ಜೊತೆ ನಿಮಗೂ ನಂದಿ ಹಿಲ್ಸ್ ಮಾರ್ನಿಂಗ್ ಸನ್ರೈಸ್ ಹೇಗಿರುತ್ತೆ ಅಂದ್ಬಿಟ್ಟು ತೋರಿಸ್ತೀವಿ. ಫುಲ್ ಕತ್ಲಿದೆ ಇವಾಗ, ಅಟ್ ಪ್ರೆಸೆಂಟ್ ಏನೂ ಕಾಣಿಸ್ತಿಲ್ಲ. ಏನು ಅಷ್ಟೊಂದೇನು ಫಾಗ್ ಇಲ್ಲ ಅಲ್ಲ, ಇಲ್ಲಿಂದಾನೇ ಇತ್ತು. ಆಕ್ಚುಲಿ ನಂದಿ ಹಿಲ್ಸ್ ಏನಕ್ಕೆ ಪ್ಲಾನ್ ಮಾಡಿದ್ವಿ ಅಂದ್ರೆ, ಒಂದ್ 2-3 ದಿವಸದಿಂದ ಬರೀ ನಂದಿ ಹಿಲ್ಸ್ ರೀಲ್ಸ್ ಬರ್ತಾ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಅಂದ್ರೆ ಇವಾಗ ವೆದರ್ ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ. ಎತ್ತು ಸೌಂಡ್ ಒಂಚೂರು ಕಮ್ಮಿ ಕೊಡು. ಕ್ಲೈಮೇಟ್ ಚೆನ್ನಾಗಿದೆ, ಮತ್ತೆ ಫಾಗ್ ಎಲ್ಲ ಅದೆಲ್ಲ ನೋಡಿದ್ರೆ ಇಲ್ಲೇ ಹತ್ರ ಇದೆಲ್ಲ, ಹೋಗಿ ಬರೋಣ ಅನಿಸ್ತಿತ್ತು. ಏನ್ ಹೇಳ್ತಾರೆ, ಈ ವ್ಯೂಗೋಸ್ಕರ ಇಲ್ಲಿ ಊಟಿ, ಇನ್ನೊಂದು ಯಾವುದು, ಊಟಿ, ಕೊಡೈಕೆನಾಲ್ ಆ ಥರ ಕಡೆ ಪ್ಲೇಸಸ್ಗೆ ಹೋಗ್ತಾರೆ. ಬಟ್ ನಾವು ನಿಯರೇ ಇದೆ ಎಲ್ಲ ನೋಡ್ಕೊಂಬರೋಣ ಅಂತ ಬಂದ್ವಿ. ಬಟ್ ಅಷ್ಟು ಚಳಿನೂ ಆಗ್ತಿಲ್ಲ ಇವಾಗ, 4 o'clock ಟೈಮು. ಬಟ್ ನೋಡೋಣ, ಇಲ್ಲೇನು ಅಷ್ಟು ಫೀಲ್ ಆಗ್ತಿಲ್ಲ, ಮೇಲೆ ಹೋದ್ಮೇಲೆ ನೋಡಬೇಕು. ಆಮ ಹಾಂ ಹೇಳು. ಚಳಿ ಏನು ಅಷ್ಟು ಗೊತ್ತಾಗ್ತಾ ಇಲ್ಲ, ಅಷ್ಟೇನು ಗೊತ್ತಾಗ್ತಾ ಇಲ್ಲ. ನಾನು ಎತ್ತಲಿಕ್ಕೆ ಫುಲ್ ಪ್ಯಾಕ್ ಮಾಡಿ ಕರ್ಕೊಂಬಂದೆ. ಮಾತಾಡಿ ಸರ್, ಏನಾದರೂ ಮಾತಾಡಿ ಪ್ಲೀಸ್. ಮೂಡಿಲ್ವಾ? ಮತ್ತೆ ಹೇಳ್ಬಾರ್ದು ಮಮ್ಮಿ ನಂದೇನೋ ಹಾಕಿಲ್ಲ ನೀವು ವ್ಲಾಗಲ್ಲಿ ಅಂತ, ಓಕೆನಾ? ಸರಿ. ಈ ಸರ್ಕಲ್ ಇಲ್ಲಿ ಏನು ರೈಟ್ ಎಲ್ಲ ಕವರ್ ಆಗಿದ್ದಾರೆ, ನೋಡ್ಬೇಕು. ಇವಾಗ ಟೀ ಬ್ರೇಕ್ ಕೊಟ್ಟಿದ್ದಾರೆ, ಏನಾದ್ರು ತಿನ್ಬೇಕು, ಚಳಿಗೆ ಏನಾದರೂ ಕುಡಿದ್ಬಿಟ್ಟು. ಇವಾಗ ಒಂದು ಸಣ್ಣ ಟೀ ಬ್ರೇಕ್ ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಟೀ ಅಲ್ಲ, ಕಾಫಿ ಕುಡಿದ್ವಿ, ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇಲ್ಲಿ ಕೆಳಗೇನೆ. ಆ್ಯಂಡ್ ಮೇಲೆ ಚೆಕ್ ಪೋಸ್ಟ್ ಇದೆ, 5:30 ಓಪನ್ ಅಂತೆ. ಸೊ 5:30 ಅಂದರೆ ಇವಾಗ 4. ಅಲ್ಲೋ ಚೆಕ್ ಪೋಸ್ಟ್ ಹತ್ರ ಗಾಡಿ ಹಾಕೋಬೇಕಂತೆ, ಇಲ್ಲಾಂದ್ರೆ ಫುಲ್ ರಶ್ ಆಗುತ್ತೆ. ಇವಾಗ ಏನ್ ಸರ್ಕಲ್ ನೋಡಿದ್ವೋ ಅಲ್ಲಿವರೆಗೂ ಜಾಮ್ ಇರುತ್ತಂತೆ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಪೋಸ್ಟ್ ಹತ್ರ ಗಾಡಿ ಹಾಕೊಂಡ್ರೆ ಸೊ ಬೇಗ ಹೋಗ್ಬೋದು ಅಂತ ಹೇಳಿದ್ರು ಅಲ್ಲಿ. ನೋಡುವ, ಇಲ್ಲೇನೋ ಜನ ಇಲ್ಲ ಅನ್ನಿಸ್ತಿದೆ, ಮೇಲೆ ಗೊತ್ತಿಲ್ಲ. ಅಲ್ಲೋ ಟಕಮ್ಮ ಒಂದೇ 1 hour ರೆಸ್ಟ್ ಮಾಡೋಣ, ತೊಂದರೆ ಇಲ್ಲ. ಗಾಡಿ ಹೋಗ್ಬಿಟ್ಟು ಇನ್ನ 1 hour ಟೈಮ್ ಇದೆ. ಹೇಳಿ. ಚೆಕ್ ಪೋಸ್ಟ್ ಹತ್ರ ನಿಲ್ಲಿಸ್ಬಿಟ್ರೆ ಸಮಸ್ಯೆ ಇರಲ್ಲ, ಇಲ್ಲಾಂದ್ರೆ ಫುಲ್ ರಶ್ ಆಗ್ಬಿಡುತ್ತಲ್ಲ. ಫೆಬ್ರವರಿವರೆಗೂ ಇದೇ ತರ ಇರುತ್ತಂತೆ ಚೆಕ್ ಪೋಸ್ಟ್. ಇಲ್ಲೇನಾ? ಓ ಮೈ ಗಾಡ್, ಇಲ್ಲೇನೆ ಕತೆ. ಅವ್ರು ಹೇಳಿದ್ರು ಅಲ್ಲಿವರೆಗೂ ಇರುತ್ತೆ ಅಂತ, ಇಲ್ಲಿಗೆ ಇದೆ ಇವಾಗ ನಮಗೆ ಫುಲ್ಲು.
ಓಪನ್ ಮಾಡೋವರೆಗೂ ಅಷ್ಟೇ ಅಲ್ಲ, ಅದು ಓಪನ್ ಮಾಡಿಬಿಟ್ರೆ ಫ್ರೀ ಆಗ್ತೀವಿ. ಸೊ ನಾವು ಅದಕ್ಕೆ ಸುಮ್ಮನೆ ಸ್ವಲ್ಪ ಟೀ ಕುಡಿಯೋಣ, 1 hour ಟೈಮ್ ಇದೆ ಅಲ್ಲ ಅಂತ ಅಲ್ಲಿ ನಿಲ್ಸಿದ್ರೆ ಇಲ್ಲೇ ನಿಲ್ಸಿದ್ದಾರೆ. ಗೊತ್ತಿಲ್ಲ, ನೋಡುವ ಯಾವಾಗ. 5:30 ಓಪನ್ ಅಂತೆ. ಏನು ಹೇಳ್ತೀರಾ? 5:30ವರೆಗೂ ವೆಯ್ಟ್ ಮಾಡಬೇಕು. ಇಲ್ಲೂ ಸ್ಟಾಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ನಮ್ಮ ಮುಂದೆ ಒಂದು 50 ಗಾಡಿ ಇದೆಯಾ? 150 ಗಾಡಿ ಇರ್ಬೋದು. ನಾವೇ ಬೇಗ ಬಂದಿದ್ದೀವಿ ಅಂದರೆ ನಮಗಿಂತ ಬೇಗ ಬಂದಿರೋರು ಇದ್ದಾರೆ ನೋಡಿ. ಫುಲ್ ಜಾಮ್ ಅಲ್ಲ, ನಿಲ್ಸಿರೋದು. ಫೈನಲಿ ಬಿಟ್ರು. ಚೆಕ್ ಪೋಸ್ಟ್ ಓಪನ್ ಮಾಡಿದ್ದಾರೆ. ಕರೆಕ್ಟಾಗಿ 5:30ಗೆ ಓಪನ್ ಮಾಡಿದ್ದಾರೆ. ಹೋಗ್ತಾ ಇದ್ದೀವಿ. ಫುಲ್ ಜನ ಇದೆ. ನಾವು ಬಂದಾಗ ಅಷ್ಟು ಜನ ಇರಲಿಲ್ಲ. ಫುಲ್ ಕವರ್ ಆಗಿದ್ದಾರೆ. ನೋಡ್ಬೋದು. ಫುಲ್ ಕವರ್ ಆಗಿದ್ದಾರೆ. ಇಲ್ಲಿ ಇವಾಗ ಇಲ್ಲೇನೋ ಬಿಟ್ಟರು. ಮೇಲೆ ಪಾರ್ಕಿಂಗ್ ಹೆಂಗೆ ಏನೋ ಗೊತ್ತಿಲ್ಲ. ನಾವು ಹೋಗಿ ಪಾರ್ಕ್ ಮಾಡಿ ಹೋಗೋಷ್ಟರಲ್ಲಿ ಸನ್ರೈಸ್ ಆಗೋಗ್ಬಿಟ್ಟಿರುತ್ತೋ ಏನೋ. ಇವ್ರು ಚೆನ್ನಾಗಿ ನಿದ್ದೆ ಮಾಡಿದ್ರು 1 hour. ಅವ್ನು ಆರಾಮಾಗಿ ಫೋನ್ ನೋಡ್ಕೊಂಡು ಕೂತವನೆ. ನೋಡೋಣ ಮೇಲೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಂಟರ್ ಆಗ್ತಾ ಇದ್ದೀವಿ ನಂದಿ ಬೆಟ್ಟಕ್ಕೆ. ಬಟ್ ಈ ಥರ ಎಕ್ಸ್ಪೀರಿಯೆನ್ಸು ಯಾವತ್ತೂ ಆಗಿಲ್ಲ. ಇದೇ ಫಸ್ಟ್. ಯಾವಾಗಲೂ ಬೆಳಗ್ಗೆ ಟೈಮ್ ಬಂದುಬಿಡ್ತಿದ್ದ, ಡೈರೆಕ್ಟ್ ಆಗಿ ಹೋಗ್ತಿದ್ವಿ. ಇವಾಗ ವೆಯ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಇದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದಾರಲ್ಲ. ಫಸ್ಟ್ ಓಪನ್ ಇತ್ತು, ವ್ಯೂ ಕಾಣಿಸ್ತಿತ್ತು. ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಂಗಲ್ಲ ಮಗನ, ನೋಡಿ ಈ ಥರ ಫುಲ್ ಓಪನ್ ಇತ್ತು. ಈ ಥರ ಅಲ್ಲಿ ನೋಡಿ ಏನೂ ಕಾಣಿಸ್ತಿಲ್ಲ. ಟೈಮ್ ಎಷ್ಟಾಗಿದೆ? 5:30. ಎಂತ ಕಾಣಿಸ್ತಿಲ್ಲ. ಖುಷಿ ಆಗ್ತೈತೆ. ಹೆಂಗಿರುತ್ತೋ ಇಲ್ಲ ಇದೆಯಲ್ಲ ಸನ್ರೈಸ್. ಸೊ ಫೈನಲಿ ಟೈಮ್ ಓಡು. ಯಪ್ಪ ಅಲ್ಲಿ ಚಳಿ ಅಂತ ನಡುಕ್ತವನೆ. ಅಲ್ಲಿ ಮಂಜು ಕುರಿತಿದ್ದು, ಮಳೆ ಅಲ್ಲ ಅದು. ಹೌದು, ನಾವು ಮಳೆ ಅನ್ಕೊಂಡ್ವಿ. ಫೈನಲಿ ಸನ್ರೈಸ್ ಆಗೋ ಪ್ಲೇಸ್ ರೀಚ್ ಆಗಿದ್ದೀವಿ. ಬಟ್ ಸೀರಿಯಸ್ಲಿ
ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಲೈವಲ್ಲಿ ಮಾತ್ರ ಸೂಪರ್ ಇದೆ. ಎಲ್ಲ ಇದೆ ಸ್ನೋನ ಅದು ಏನದು ಫಾಗ್ ಕಣ್ಣು ಮೇಲೆಲ್ಲ ಇದೆ. ತಿರ್ಗು ಈ ಕಡೆ ತಿರ್ಗು, ಕಣ್ಮುಚ್ಚು, ಬಾಯಿಲ್ ಹತ್ರ ಬಾ, ಕ್ಲೋಸ್ ರೈಸ್, ಹಂಗೆ ಇರು. ಇದ್ರಲ್ಲಿ ಕಾಣಿಸ್ತಿಲ್ಲ, ಪಪ್ಪಾಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹತ್ರ ಬಾ ನೀನು ಕಿವಿ ಮೇಲೆ ಬಾಯಿಲ್ ಒಂದು ನಿಮಿಷ ಅಳ್ಳಾಡ್ಬೇಡ, ಮೆಲ್ಲಗೆ ತಿರ್ಗು ಮೆಲ್ಲಗೆ ಆ ಕಡೆ ಮೆಲ್ಲ. ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಇದು ಹೇಗಿತ್ತು ಹೆಂಗಿತ್ತು? ಸೂಪರ್ ಇತ್ತು. ಎಷ್ಟು ಜನ ಬಂದಿದ್ದಾರೆ, ಫುಲ್ ಇಲ್ಲೂ ಜನ. ಇದೊಂದು ದೊಡ್ಡ ಜನ. ಚೆನ್ನಾಗಿದೆ. ಹೆಂಗಿದು ಫೀಲ್? ಪಾರಿಜಾತವೇ. ಆ್ಯಕ್ಚುಲಿ ನಾವೇನು ಮಾಡಿದ್ರಂದ್ರೆ ಇಲ್ಲೆಲ್ಲೂ ನಿಂತ್ಕೊಂಡಿಲ್ಲ, ಅದ್ರ ಮೇಲೆ ಹೋಗಿ ನಿಂತ್ಕೊಂಡ್ವಿ. ಹಾಗಾಗಿ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತು. ಇಲ್ಲ ಅಂದರೆ ಫುಲ್ ಜನಗಳ ಅಡ್ಡ ಇರ್ತಿತ್ತು. ಏನೋ ಅಲ್ಲಿ ಹೋಗ್ಬೇಡ, ಫುಲ್ ಜನಗಳಿದ್ದಾರೆ. ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ನಾವು ಅದ್ರೊಳಗೆ ಹೋಗಿ ನಿಂತಿದ್ವಿ. ಸೊ ಹಾಗಾಗಿ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತು ಅಲ್ಲ. ನಿಜ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಯಿತು. ಫುಲ್ ಇನ್ನೂ ಆ ಫೀಲಿಂದ ಹೊರಗೆ ಬಂದಿಲ್ಲ. ಅಷ್ಟು ಚೆನ್ನಾಗಿತ್ತು.
ಸೊ ತುಂಬ ಕ್ಲಿಯರ್ ಆಗ್ತಾ ಇದೆ. ನಾವು ಬಂದಾಗ ಪಕ್ಕದಲ್ಲಿರೋರು ಕೂಡ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಫುಲ್ ಕವರ್ ಆಗಿಬಿಟ್ಟಿತ್ತು. ಸೊ ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಎತ್ಬೇಕು. ಸೊ ನಾನು ಹೇಳಿದ್ರೆ ಒನ್ ಟೈಮ್ ಬಂದು ಹೋಗ್ಬೇಕು ಅಂತ ನನ್ನ ಒಪಿನಿಯನ್. ಬಸ್ ಇದಲ್ಲ ಇಲ್ಲಿ, ಇಲ್ಲಿ ಕೆಳಗೆ ಅದೇ ಗಾಡಿ ಪಾರ್ಕ್ ಮಾಡಿದೀವಿ. ಯಾವ ರೂಟು ಇದು? ಹಿಂಗೆ ಓಕೆ. ಆ ಕಡೆ ಏನಿದೆ? ಅದೇ ಹಂಗೆ ಸುತ್ಕೊಂಡು ಹಿಂಗೆ ಬರ್ತೀವಿ. ಬೇಡವಾ, ಹಿಂಗೆ ಹೋಗೋಣ. ಏನು ಅರ್ಜೆಂಟ್ ಇಲ್ಲ ನನಗೆ. ಕೆಳಗಡೆ ಕಲ್ಯಾಣಿ ಅಂತ ಚೆನ್ನಾಗಿದೆ ಬಾ. ಹಾ ಬಂದೆ. ಹೇಳಿದ್ದಿಲ್ಲ ಎಂಗೇಜ್ ಇಲ್ಲಿ ಬಿತ್ತು ನೋಡಿತ್ತು ಕೆಳಗೆ. ಇಲ್ಲಿದೆ ನೋಡಿ. ತ್ರಾಸಾಗಿ ಆಗ್ತದೆ. ಏ ಬಿತ್ತಾ? ತಿಂತಾ ಇದಲ್ಲ ಅದು ನೋಡು. ಹಾಕು. ದೂರ ಎಸಿಬೇಕು ನೀನು. ಮೇಲೆ ನಡ್ಕೊಂಬರ ತಿಂತು ನೋಡಿಲ್ಲ ಅಮ್ಮ ತಿಂದಿದ್ದು. ನೋಡಿದೆ. ಅಯ್ಯವಾ ಅಲ್ಲಿ ನೋಡು. ಸನ್ರೈಸ್ ವ್ಯೂ ಪಾಯಿಂಟು. ಈ ಕಡೆ ಹೋದರೆ ಸ್ಟೆಪ್ಸ್ ಮೇಲೆ ಹೋಗ್ಬೋದು. ಆ್ಯಂಡ್ ಈ ಕಡೆಯಿಂದನೂ ಹೋಗ್ಬೋದು. ಬಟ್ ಇಲ್ಲಿ ಸ್ಟೆಪ್ಸ್ ಸಿಗಲ್ಲ, ಈ ಥರ ನಡ್ಕೊಂಡು ಹೋಗೋದು. ಎರಡೂ ಕಡೆನೂ ಹೋಗ್ಬೋದು. ಇದು ಎಂಟ್ರೆನ್ಸ್ ಲೆಫ್ಟಲ್ಲೇ ನಿಮಗೆ ಕಲ್ಯಾಣಿ ಸಿಗುತ್ತೆ. ಸೊ ಇಲ್ಲಿರೋ ಪಾಯಿಂಟ್ ನೋಡ್ಬೋದು. ಆ್ಯಂಡ್ ಬಸ್ಸು ಪಿಕಪ್ ಡ್ರಾಪ್ ಮೇಲಿಂದ ಇಲ್ಲಿಗೆ ಲಾಸ್ಟ್ ಡ್ರಾಪ್ ಇರುತ್ತೆ. ಮೇಲೆ ನಾವು ನೋಡಿದ್ವಲ್ಲ ಅಲ್ಲಿಂದ ಇಲ್ಲಿಗೆ ಡ್ರಾಪ್ ಕೊಟ್ಟಿರ್ತಾರೆ. ನಾವು ಬರೋವಾಗ ಅಷ್ಟು ಇರಲಿಲ್ಲ ಗಾಡಿ ವೆಹಿಕಲ್ಸು. ಇವಾಗ ಫುಲ್ಲು ಆ ಬೆಟ್ಟ ಅಲ್ಲಿ ಇಲ್ಲಿ ಮೇಲೆ ಫುಲ್ಲು ಟೂ ವೀಲರ್ಸು. ಎಷ್ಟು ಜನ ಅಯ್ಯಪ್ಪ ಗೊತ್ತಾಗಲ್ಲ, ಬಟ್ ತುಂಬ ಜನ ಸೇರಿದೆ. ತುಂಬ ಜನ ಬಂದಿದೆ. ಬರೀ ಟೂ ವೀಲರ್ಸೇ ಜಾಸ್ತಿ ಕಾರಿಗಿಂತ. ಸೊ ನೋಡೋಣ. ಮೇಲೆ ನೋಡಿ ರಾಕೆಟ್ ಹೋಗಿರೋದು. ಸ್ವಲ್ಪ ಆನ್ ದ ವೇ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗುವ. ಫೆಬ್ರವರಿವರೆಗೂ ಮಾತ್ರ ಈ ಥರ ಇರುತ್ತೆ ಅಂತ ಹೇಳ್ತಿದ್ರು. ಸೊ ಅಷ್ಟರೊಳಗಡೆ ಯಾರಿಗೆಲ್ಲ ಆಗುತ್ತೆ ಒಂದ್ಸತಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಏನಿಲ್ಲ, ಕೆಲ್ಸಕ್ಕೂ ಹೋಗ್ಬೋದಲ್ಲ ರೀ. ಅರ್ಲಿ ಮಾರ್ನಿಂಗ್ ಬಂದರೆ ಎಷ್ಟೊತ್ತಿಗೆ? ಒಂದು 7:30 ನಾವು ಬೆಟ್ಟದಿಂದ ಇಳಿದ್ಬಿಡ್ತೀವಿ. 2 hours ಅಂದರೂ ಸರೌಂಡಿಂಗ್ ಇಲ್ಲಿರೋರೆಲ್ಲ ಹೋಗ್ಬೋದು ಆರಾಮಾಗಿ. ಈಗ ಇವರು ಅದೇ ಮಾಡೋದು. ಇವಾಗ ಇದನ್ನು ಮುಗಿಸ್ಕೊಂಡು ಮತ್ತೆ ಆಫೀಸಲ್ಲಿ ಏನೋ ಕೆಲಸ ಇದೆ ಅಂತ ಹೊರಡ್ತಾರೆ. ಹಂಗೆ ಚೆನ್ನಾಗಿದೆ.
ಸ್ಟಾರ್ಟಿಂಗು ನಾವು ಮಂಜು ಬೀಳ್ತಾ ಇರೋದು ನೋಡ್ಬಿಟ್ಟು ಮಳೆ ಬರ್ತಿದೆ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ. ಏನಿದು ಈ ಕಡೆ ಮಳೆ ಬರ್ತಿದೆ, ಈ ಕಡೆ ಮಳೆ ಬರ್ತಿಲ್ಲ, ಮರ ಇರೋ ಕಡೆ ಎಲ್ಲ ಬೀಳ್ತಿದೆ. ಇಷ್ಟು ದಿನ ಈ ತರ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಎಷ್ಟೋ ಸತಿ ಬಂದಿದೀವಿ ನಾವು ನಂದಿ ಹಿಲ್ಸ್ಗೆ, ಬಟ್ ಈ ತರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ನನ್ಗನ್ಸುತ್ತೆ ಎಲ್ಲರೂ ಒಂದ್ಸತಿ ಅರ್ಲಿ ಮಾರ್ನಿಂಗ್ ಒಂದಿನ ನಿದ್ದೆಗೆಟ್ರು ಪರವಾಗಿಲ್ಲ, ಬಟ್ ಬಂದು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅನ್ಸುತ್ತೆ. ಯಾವ ಊಟಿ ಕೊಡಕೆನಾಲ್ಗೂ ಕಮ್ಮಿ ಇಲ್ಲ ನಂದಿ ಹಿಲ್ಸ್. ಅಷ್ಟು ಚೆನ್ನಾಗಿದೆ, ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯ್ತು ತುಂಬಾ. ಎಲ್ಲರೂ ಬಂದು ಒಂದ್ಸತಿ ವಿಸಿಟ್ ಮಾಡಿ, ಮಿಸ್ ಮಾಡಬೇಡಿ. ನೆಟ್ವರ್ಕ್ ಇಶ್ಯೂ ಇದೆ ಇಲ್ಲಿ. ದಯವಿಟ್ಟು ಯಾರಾದ್ರೂ ಬರೋರು ಕ್ಯಾಶ್ ತಗೊಬನ್ನಿ, ಫೋನ್ ಪೇ ನಂಬ್ಕೊಂಡಂತೂ ದಯವಿಟ್ಟು ಬರಕ್ ಹೋಗೋದು. ಬೆಸ್ಟ್ ಕ್ಯಾಶ್ ಇಟ್ಕೊಂಬರೋದು ಬೆಸ್ಟ್. ಸ್ವಲ್ಪ UPI ಎಲ್ಲ ಸ್ವಲ್ಪ ಹೀಲ್ಸ್ ಅಲ್ವಾ, ನೆಟ್ವರ್ಕ್ ಇಶ್ಯೂ ಇದೆ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ ಟಿಕೆಟ್ ತಗೊಳ್ಳೋದು ಅಷ್ಟೇ, ದಯವಿಟ್ಟು ಮೇಲೆ ನಡ್ಕೊಳಕ್ ಹೋಗ್ಬೇಡಿ. ಕೆಳಗಡೆನೆ ಕ್ಯೂ ಇರುತ್ತೆ, ಕೆಳಗಡೆ ಟಿಕೆಟ್ ತಗೊಂಡು ಆಮೇಲೆ ಮೇಲೆ ಹೋಗಿ. ಫುಲ್ ಅಂದ್ರೆ ಫುಲ್ಲು ರಶ್ಶು. ಓಕೆ, ತುಂಬ ಚೆನ್ನಾಗಿತ್ತು ಇವತ್ತು ಮಾರ್ನಿಂಗು. ಸನ್ರೈಸ್ ಎಲ್ಲ ನೋಡಿಕೊಂಡು ಇವಾಗ ಟೈಮ್ 9:30 ಆಗ್ತಿದೆ. 9:30ನಾ? 9 ಕಾಲು ಆಗ್ತಿದೆ. ಸೊ ಮನೆ ಕಡೆ ಹೊರಡ್ತಾ ಇದ್ದೀವಿ. ನಾನೇನು ಹೇಳ್ತೀನಂದರೆ, ಯಾರಾದರೂ ಪ್ಲ್ಯಾನ್ ಮಾಡಂಗಿದ್ರೆ ವೀಕೆಂಡ್ಗಿಂತ ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ. ವೀಕೆಂಡಲ್ಲಿ ಏನಂದರೆ ತುಂಬ ಜನ ಸೇರ್ತಾರೆ, ವೀಕ್ ಡೇಸಲ್ಲಿ ಸ್ವಲ್ಪ ಕಮ್ಮಿ ಜನ ಇರ್ತಾರೆ. ಹಾಗಾಗಿ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ 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 ಬಾಯ್. ನಮಸ್ತೆ, ಬಾಯ್. ನಮಸ್ತೆ, ಬಾಯ್.